ನಮಸ್ಕಾರ ಪುಟಾಣಿಗಳೇ, ಶಾಣವ್ರೆ ನಮಸ್ಕಾರ. ನಿಮ್ಗೂ ನಾನು ಹುಲಿ ಸಿಂಹದ ಕಥೆ ಕೇಳಿ ಕೇಳಿ ಬೇಜಾರಾಗೋಗಿದೆ. ನಾನು ಇವತ್ತು ಸುಂದರವಾದ ಮೇಕೆ ಕಥೆನ ಹೇಳ್ತೀನಿ. ಒಂದು ಗ್ರಾಮದಲ್ಲಿ ಒಂದು ರೈತನ ಮನೆಯಲ್ಲಿ ಒಂದು ಬುದ್ಧಿವಂತ ಮೇಕೆ ಇತ್ತು. ಅದಕ್ಕೆ 3 ಜನ ಮಕ್ಕಳಿದ್ರು. ಆ ಮೇಕೆ ಮಕ್ಕಳನ್ನು ತುಂಬ ಹುಷಾರಾಗಿ ನೋಡ್ಕೋತಾ ಇತ್ತು. ಆ ಮೇಕೆ ಪದೇ ಪದೇ ಹೇಳ್ತಾಯಿತ್ತು, ಮಕ್ಕಳೇ, ನೀವು ನಮ್ಮ ಬೌಂಡ್ರಿ ಬಿಟ್ಟು ಆ ಕಡೆ ಹೋಗಬೇಡಿ, ಪಕ್ಕದ ಕಾಡಿಗಂತೂ ಹೋಗಲೇಬೇಡಿ, ಅಲ್ಲಿ ಕ್ರೂರ ಪ್ರಾಣಿಗಳಿದ್ದಾವೆ, ನೀವೇನಾದರೂ ಹೋದ ತಕ್ಷಣ ಅವು ಕೈಗೆ ಸಿಕ್ಕಿದ್ರೆ ತಿಂದಾಕ್ಬಿಡ್ತವೆ ಅಂತ ಪದೇ ಪದೇ ಒತ್ತಿ ಹೇಳ್ತಾಯಿತ್ತು. ಒಂದು ದಿನ ಹುಲ್ಲು ಬರುವ ರೈತ ಒಬ್ಬ ರೈತನಿಗೆ ಹೇಳ್ತಾ ಇದ್ದ. ಆ ಹುಲ್ಲು ಬರೋ ರೈತ, ಇಂಥ ಹುಲ್ಲು ಪಕ್ಕದ ಕಾಡಿನಲ್ಲಿ ಬೇಕಾದಷ್ಟಿದೆ, ನೀವು ಅಲ್ಲಿಗೆ ಹೋದರೆ ಹಸುಗಳಿಗೆ ಎಮ್ಮೆಗಳಿಗೆ ಎಲ್ಲಕ್ಕೂ ತುಂಬ ಹುಲ್ಲು ತರ್ಬೋದು, ತುಂಬ ಹಚ್ಚ ಹಸಿರಾಗಿದೆ, ಆ ಕಾಡೇ ಒಂಥರ ಅಂತ ಹೇಳ್ತಾ ಇದ್ದ. ಅದರಲ್ಲಿ ಒಂದು ಮೇಕೆ ಮರಿ ಆ ರೈತ ಹೇಳೋ ಮಾತನ್ನು ಕೇಳ್ತಾ ಇತ್ತು. ಆವಾಗ ಇದು ಆ ಹುಲ್ಲನ್ನು ಹೇಗಿದೆ ನೋಡಲೇಬೇಕು, ಅದನ್ನು ತಿಂದು ನಾನು ರುಚಿ ನೋಡಬೇಕು ಅಂಥೇಳಿ ಆಸೆ ಬಂದ್ಬಿಡ್ತು. ಆಗ ಆ ಮೇಕೆ ಮರಿ ಹೋಗು 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 ಅಂತ ಆ ಸುಂದರವಾದ ಹುಲ್ಲಿನ ಒಂದು ಕಾಡಿಗೆ ಹೊಂಟೋಗ್ಬಿಡ್ತು. ತಾಯಿ ಮೇಕೆ ನನ್ನ ಇನ್ನೊಂದು ಮರಿ ಕಾಣ್ತಾ ಇಲ್ವಲ್ಲ ಅಂಥೇಳಿ ಊರೆಲ್ಲ ಹುಡ್ಕಾಡ್ಬಿಟ್ಟು ಅದು ಒಂದು ದಾರಿನಲ್ಲಿ ಹಿಡ್ಕೊಂಡು ಮರಿನ ಹುಡ್ಕೊಂಡು ಹೋಯಿತು. ಈ ಮೇಕೆ ಮರಿ ಕಾಡಿಗೆ ಹೋದ ತಕ್ಷಣ ಅಲ್ಲಿ ಒಂದು 4 ಕತ್ತೆ ಕಿರುಬಗಳು ಮೇಕೆ ಮರಿನ ಕವರ್ ಮಾಡ್ದ. ಕತ್ತೆ ಕಿರುಬಗಳನ್ನ ನೋಡಿದೆಟ್ಟಿಗೆ ಮೇಕೆ ಮರಿ ಭಾಳ ಹೆದರ್ಕೊಂಡು ನಡಿಕೊಂಡು ಅಮ್ಮನ್ನು ಕೂಗ್ತಾ ಇದೆ, ಮ್ಯಾ 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 ಅಂತ. ಆಗ ಇದು ವರ್ಷದ ನೋಡ್ಬಿಟ್ಟು ಕತ್ತೆ ಕಿರುಬಗಳಿಗೆ ಭಾಳ ಸಂತೋಷ ಆಯಿತು. ರೊಟ್ಟಿ ಜಾರಿಗೆ ತುಪ್ಪ ಬಿದ್ದಾಗಾಯಿತು, ನಮಗೆ ಎಳೆ ಮರಿ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಇದನ್ನು ತಿಂದು ಜೀರ್ಣಿಸ್ಕೋಬೋದು ಅಂತ ಆಸೆ ಹುಟ್ಟುಬಿಡ್ದು. ಅದರಲ್ಲಿ ಒಂದು ಕತ್ತೆ ಕಿರುಬ ಹೇಳ್ತದೆ, ಈಗ ಸಿಕ್ಕೋದನ್ನು ಮೊನ್ನೆ ಸಿಕ್ಕಿದ್ದಿದ್ರೆ ತುಂಬ ಚೆನ್ನಾಗಿರೋದು ಅಂತ ಹೇಳ್ತಾ ಇದೆ. ಇನ್ನೊಂದು ಕತ್ತೆ ಕಿರುಬ, ಯಾಕೆ ಏನಂತೆ ಮೊನ್ನೆ ಏನು ಅಂತ ಕೇಳುತ್ತೆ. ಅದಕ್ಕೆ ಮೊನ್ನೆ ನಂದು ಬರ್ತ್ಡೇ ಇತ್ತು, ಆವತ್ತೇನಾದ್ರು ಈ ಮೇಕೆ ಮರಿ ಸಿಕ್ಬಿಟ್ಟಿದ್ರೆ ಭಾಳ ಹಬ್ಬ ನಮಗೆ ಅಂತ ಹೇಳ್ತಾ ಇದೆ. ಈಗೇನಾಯಿತು, ಇದನ್ನೇ ಹುಟ್ಟೋ ಡೇಟು ಅಂತೇಳಿ ತಿಳ್ಕೊಂಡು ತಿಂದ್ರಾಯಿತು ಅಂಥೇಳಿ 4 ದಿಕ್ಕಿನಿಂದ ಬಂದು ಆ ಮೇಕೆ ಮರಿನ ಕವರ್ ಮಾಡ್ತು. ಅಷ್ಟರಲ್ಲಿ ತಾಯಿ ಮೇಕೆ ಹುಡಿಕೊಂಡು ಬರ್ತಾಯಿತ್ತಲ್ಲ, ಆ ಮರಿ ನೋಡಿದ ತಕ್ಷಣ ಎಷ್ಟೋ ಸಮಾಧಾನ ಆಯಿತು. ಆವಾಗ ಇನ್ನೊಂದು ಕತ್ತೆ ಕಿರುಬ ಬೀಳ್ತದೆ, ತಾಯಿ ಮೇಕೆ ಬರೋದು ನೋಡ್ಬಿಡ್ತು, ಇವತ್ತು ನಮಗೆ ಬಿಲೇಟೆಡ್ ಪಾರ್ಟಿ ಅಂತ ಮಾಡೋಣ, 10 kg ಜೊತೆಗೆ 5 kg ಫ್ರೀಯಾಗಿ ಸಿಗುತ್ತಾ ಇದೆ ಅಂತ ಹೇಳ್ತಾ ಇದೆ.
ತಾಯಿದು 10 ಕೆ ಜಿ, ಮಗಳದು 5 ಕೆ ಜಿ, 15 ಕೆ ಜಿ ಸಿಕ್ತು ಅಂತ ಭಾಳ ಖುಷಿಯಾಗಿದ್ದಾವೆ. ಅದಕ್ಕೆ ದೊಡ್ಡ ಮೇಕೆ ಹೇಳ್ತದೆ, ಅಷ್ಟು ಭಯ ಇದ್ರೂ ಧೈರ್ಯವಾಗಿ ಹೇಳುತ್ತೆ, ಸಾಕು ನಾಲ್ಕು ಸಾಕು, ನಿಮ್ಮ ನಗದು ನಿಲ್ಲಿಸಿ, ಇನ್ನು ನಗಿದ್ರೆ ಹುಲಿರಾಯ ಬಂದು ನಿಮ್ಮ ತಿಂದಾಕ್ಬಿಡ್ತದೆ ಅಂತೇಳಿ ಅದು ಬಂಡ ಧೈರ್ಯ ಮಾಡ್ಕೊಂಡು ಹೇಳ್ತಾ ಇದೆ. ಅದಕ್ಕೆ ಕರ್ತಕ್ಕಿರು ಬನ್ನತ್ತೆ, ಹುಲಿರಾಯನ ಯಾಕೆ ಅನ್ನತ್ತೆ. ಅದಕ್ಕೆ ಮೇಕೆ ಏನತ್ತೆ, ತಾಯಿ ಮೇಕೆ, ನಿಮಗೇನು ಅನಿಸುತ್ತೆ, ನಾನು ನನ್ನ ಮರಿನ ಇಲ್ಲಿ ಸುಮ್ಮನೆ ಬಿಟ್ಟು ಹೋಗಿದ್ದೀನಿ ಅಂತ ಅನಿಸುತ್ತಾ? ನನಗೆ ಹುಲಿರಾಯ ಅಪ್ಪಣೆ ಕೊಟ್ಟಿದ್ದಾನೆ, ನಾನು ನನ್ನ ಮರಿ ಎರಡೂ ಇಲ್ಲೇ ಇರಬೇಕು, ಈ ಜಾಗ ಬಿಟ್ಟು ಕದಲಬಾರ್ದು ಅಂತ. ಅವನು ಇಲ್ಲಿ ಬರೋವರೆಗೂ ನಾವು ಇಲ್ಲೇ ಇರ್ತೀವಿ. ಒಂದು ವೇಳೆ ಅವನು ಬರೋವರೆಗೆ ನೀವೇನಾದರೂ ತಿಂದುಬಿಟ್ರೆ ಹುಲಿರಾಯ ನಿಮ್ಮನ್ನು ಖಂಡಿತ ಉಳಿಸೋದಿಲ್ಲ. ಅವನು ಬಂದು ನಿಮ್ಮ 4 ಮಂದಿನೂ ತಿಂದು ಕೆಡ್ದು ಬಿಡ್ತಾನೆ ಅಂತ ಧೈರ್ಯವಾಗಿ ಹೇಳುತ್ತೆ. ಅದರಲ್ಲಿ ಅವನು ಕತ್ತಕ್ಕಿರು ಬೀಳ್ತದೆ, ನಾವೇ ತಿಂದು ಅಂತ ಹುಲಿರಾಯನಿಗೆ ಹೇಗೆ ಗೊತ್ತಾಗುತ್ತೆ ಅಂತ ನಗುತ್ತೆ. ಅದಕ್ಕೆ ತಾಯಿ ಮೇಲೆ ಕೇಳ್ತದೆ, ಹುಲಿರಾಯ ಅಂದ್ರೇನು ಪೆದ್ದ ಅಂತ ತಿಳ್ಕೊಂಡ್ರೆ ಅವನು ಭಾಳ ಬುದ್ಧಿವಂತ. ನೋಡು ಅಲ್ಲಿ ನಮ್ಮ ಕಾವಲಿಗೆ ಆನೆ ರಾಯಿನ ಇರಿಸ್ಬಿಟ್ಟು ಹೋಗಿದ್ದಾನೆ. ಆನೆ ಕತ್ತಕ್ಕಿರುಗಳು ಬಂದು ತಿಂದಾಕ್ಬಿಟ್ಟು ನಿನ್ನ ಮೇಕೆನ ಅಂತಂದರೆ ಹುಲಿರಾಯ ಬಂದು ನಿಮ್ಮ 4 ಮಂದಿನೂ ತಿಂದಾಕ್ಬಿಡ್ತಾನೆ ಅಂತ ಹೇಳ್ತದೆ. ಆಗ 4 ಕತ್ತಕ್ಕಿರುಗಳು ಗುಂಪು ಕಟ್ಕೊಂಡು ಮಾತಾಡ್ಕೊತವೆ. ಅಯ್ಯೋ, ಆನೆ ಮೇಕೆಗೆ ಕವರಾಗಿದೆಯಲ್ಲ, ಹುಲಿರಾಯ ಬಂದ ತಕ್ಷಣ ಕತ್ತಕ್ಕಿರುಗಳು ತಿಂದು ಅಂತ ಹೇಳಿಬಿಟ್ರೆ ನಮ್ಮನ್ನೆಲ್ಲ ಸಾಯಿಸಿ ತಿನ್ಕೋತಾನೆ. ಆದ್ದರಿಂದ ನಮ್ಮ ಜೀವ ಇದ್ದರೆ ಬೇರೆ ಬೇಟೆನ ಆಡ್ಕೊಂಡು ತಿನ್ಬೋದು. ಇದರಲ್ಲಿ ಈ ಆನೆ ನಮ್ಮ ಮೇಲೆ ಚಾಡಿ ಹೇಳ್ಬಿಡ್ಬೋದು. ಬನ್ನಿ ಹೋಗೋಣ ಅಂದ್ಬಿಟ್ಟು ಹೇಳಿ ಅವು ಓಡ್ಬಿಡ್ತವೆ. ಆವಾಗ ಕತ್ತಕ್ಕಿರುಗಳು ಯಾವಾಗ ಕಾಲು ಕಿತ್ತು ಓಡಿದ್ವೋ ಮೇಕೆ ಮತ್ತು ಮೇಕೆ ಮರಿ ಎರಡೂ ಸದ್ಯ ಬಡ ಜೀವ ಬದುಕತ್ತು ಅಂತೇಳಿ ಮನಸ್ಸಲ್ಲಿ ತಿಳ್ಕೊಂಡು ಮನೆ ಕಡೆಗೆ ಓಡ್ತಾ ಇದೆ. ಸುಮಾರು ದೂರ ಹೋದ ತಕ್ಷಣ ಎದುರುಗಡೆ ಒಂದು ದೊಡ್ಡ ಸಿಂಹ ಎದುರಾಗ್ಬಿಡ್ತದೆ. ಆವಾಗ ಸಿಂಹ ಹೇಳ್ತದೆ, ಆಹಾಹಾ, ಹಸಿದ ಹೊಟ್ಟೆಗೆ ಇವತ್ತು ಮೇಕೆ ಮಾಂಸ ಭಾಳ ರುಚಿಕರವಾಗಿದೆ. ನಿಮ್ಮನ್ನು ಇವತ್ತು ತಿಂದು ನನ್ನ ಒಂದು ಹೊಟ್ಟೆ ಹಸುವನ್ನೆಲ್ಲ ನೀಗಿಸ್ಕೋತೀನಿ ಅಂತೇಳಿ ಮುಂದೆ ಬರ್ತಾ ಇದೆ. ಆವಾಗ ಸಿಂಹ ಮುಂದೆ ಬಂದು ಅಟ್ಯಾಕ್ ಮಾಡೋಕ್ಕೆ ನೋಡ್ತದೆ. ಆಗ ಮೇಕೆ ಮರಿ ತನ್ನ ತಾಯಿಯ ಹೊಟ್ಟೆ ಒಳಗಡೆ ಹೋಗಿ ಹೊಂದ್ಕೊಳ್ತದೆ ಬಾಯಿದಿಂದ. ಆಗ ಮೇಕೆ ಹೇಳ್ತದೆ, ತಡೀರಿ ರಾಜ, ತಿನ್ನೋರಿ. ಆದರೆ ಸಿಂಹಿಣಿ ಬಂದು ತುಂಬ ಬೇಜಾರು ಮಾಡ್ಕೊಳ್ತಾರೆ. ನಿಧಾನ ಮಾಡಿ ಅಂತ ಹೇಳುತ್ತೆ ಮೇಕೆ. ಅದಕ್ಕೆ ಸಿಂಹ ಹೇಳ್ತದೆ, ಹೇ, ನೀನೊಂದು ಮೇಕೆ, ನೀನೇನು ಸಿಂಹಿಣಿ ಅಂತ ತಿಳ್ಕೊಂಡ ಅವನತ್ತ. ಅದಕ್ಕೆ ಮೇಕೆ ಹೇಳ್ತದೆ, ನಾನು ನಿಮ್ಮ ಹೆಂಡತಿ ಸಿಂಹಿಣಿ ಬಗ್ಗೆ ಹೇಳ್ತಾ ಇದ್ದೀನಿ, ನೀವೇನು ತಿಳ್ಕೊಂಡ್ರಿ? ನನ್ನ ಮರಿ ಕರ್ಕೊಂಡು ಕಾಡಿಗೆ ಪಿಕ್ನಿಕ್ಗೆ ಬಂದಿದ್ದೀನಿ ಅಂತ ತಿಳ್ಕೊಂಡ್ರ ಅಂತ ಜವಾಬ್ ಉತ್ತರ ಕೊಡ್ತದೆ. ಸಿಂಹಿಣಿ ಹೇಳಿದ್ಲು, ನಮ್ಮನ್ನು ಹಿಡ್ಕೊಂಡಿದ್ಲು. ಆವಾಗ ನಾನು ಗುಹೆಗೆ ಹೋಗಿದ್ದು ಬರ್ತೀನಿ, ನಾನು ಬರೋ ತನಕ ನೀವಿಬ್ಬರು ಇಲ್ಲೇ ಇರಿ. ನಮ್ಮ ಸಿಂಹರಾಜನಿಗೆ ನಾನು ನನ್ನ ಕೈಯಾರ ಬೇಟೆ ಮಾಡಿ ನಮ್ಮ ಸಿಂಹರಾಜನಿಗೆ ರುಚಿಯಾದ ಮೇಕೆ ಮಾಂಸನ ಕೊಡಬೇಕು. ಇವತ್ತು ನಾನೇ ಭೇಟಿಯಾಡಿ ನಮ್ಮ ಯಜಮಾನರಿಗೆ ಅಡುಗೆ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾಳೆ.
ಅಂತ ಹೇಳುತ್ತೆ. ಅದಕ್ಕೆ ಸಿಂಹ ಹೇಳ್ತದೆ, ನಾನು ನೀವು ಹೇಳೋ ಮಾತನ್ನು ನಿಜ ಅಂತ ಹೇಗೆ ತಿಳ್ಕೊಳ್ಳಿ ಅಂತ ಸಿಂಹ ಕೇಳುತ್ತೆ. ನೋಡಿ, ನಾವು ಹೇಳೋದು ಕೇಳಿಬಿಟ್ಟಿದ್ದೀವಿ, ನೀವು ನಮ್ಮನ್ನೇ ತಿಂದರೆ ತಿನ್ಕೊಳ್ಳಿ, ಆದರೆ ಸಿಂಹಿಣಿ ನಮಗೆ ಆಹಾರ ಮಾಡಿ ಕೊಡ್ತಾಳೆ ಅಂತ ನೀವು ಮೊದಲು ಹೇಳ್ಬಾರ್ದ? ನಿಮ್ಮ ಸಿಂಹಿಣಿ ಕೋಪಕ್ಕೆ ನೀವೇ ಗುರಿಯಾಗ್ತಿದ್ದೀರಿ ನೋಡಿ ಅಂತ ಮತ್ತೊಂದು ಸರಿ ಮೇಕೆಗಳು ಹೇಳ್ತವೆ. ನೋಡಿ, ನನ್ನ ಮಾತಿನ ಮೇಲೆ ನಿಮಗೆ ನಂಬಿಕೆ ಇಲ್ಲದೆ ಹೋದರೆ ಮರದ ಮೇಲೆ ಕೂತಿರೋ ಕಾಗೆ ಕೇಳಿ. ಆ ಕಾಗೆ ನಮ್ಮಿಬ್ಬರನ್ನ ಕವಲ ಕೂತಿದೆ. ಆ ಕಾಗೆಗೆ ಸಿಂಹಿಣಿ ಆರ್ಡ್ರ್ ಮಾಡಿಬಿಟ್ಟು ಹೋಗಿದೆ. ಆ ಕಾಗೆ ಯಾವುದೇ ಕಾರಣಕ್ಕೂ ಆ ಜಾಗ ಬಿಟ್ಟು ಕದ್ದದಿಲ್ಲ. ನಮ್ಮ ಮೇಲೆ ಲೆಗೆ ಇಟ್ಕೊಂಡು ಕೂತಿರ್ತದೆ. ಬೇಕಾದರೆ ಅದನ್ನು ಹಟ್ ನೋಡಿ ಆಚೆ ಈಚೆ ಓದೋದ ಅಂತ ಮೇಕೆಗಳು ಸಿಂಹನಿಗೆ ಹೇಳುತ್ತೆ. ಸಿಂಹ ಅದು ಒಂದು ಮಾತು ನೋಡೇ ಬಿಡೋಮ ಅಂತ ತಿಳ್ಕೊಂಡು ಹೋಗಿ ಅದ್ರಿಸುತ್ತೆ. ಅದು ಕಾಗೆ ಆ ಕಡೆ ಈ ಕಡೆಗೆ ಈ ಕಡೆ ಆ ಕಡೆಗೆ ಅಲ್ಲಲ್ಲಿ ಒಂದು ಸ್ವಲ್ಪ ನೆಗದಾಡಿ ಕೂತ್ಕೊಳ್ಳುತ್ತದೆ. ಯಾವಾಗ ಕಾಗೆ ಹತ್ತಿಂದ ಇತ್ತಿಂದ ಹತ್ತ ಕೂತ್ಕೋತಲ್ಲ, ಅದನ್ನು ನೋಡ್ಬಿಟ್ಟು ಸಿಂಹ ಹೇಳ್ತದೆ, ನೀನು ನಿಜನ ಹೇಳ್ತಾ ಇದ್ದೀಯಾ? ಆ ಕಾಗೆ ಎಷ್ಟು ಅಟ್ಟಿದ್ರೂ ಆಚೆ ಈಚೆ ಹೋಯ್ತಾ ಇಲ್ಲ. ನನ್ನ ಟೈಮ್ಗಳು ಕೆಟ್ಟೋಗಿದ್ರೆ ನಮ್ಗೆ ಹಿಂಸೆ ಆಗುತ್ತೆ. ಸಿಂಹಿಣಿ ಜೊತೆಲಿ ಯಾರು ಸುಮ್ಮನೆ ರಗಳ ಮಾಡೋರು? ಆದ್ದರಿಂದ ಇದು ಸಿಂಹಿಣಿ ಆದೇಶನ ಫಾಲೋ ಮಾಡ್ತಾಯಿದೆ. ಹಾಗಾಗಿ ಈ ಆಹಾರ ಸಿಂಹಿಣಿಗೆ ಸೇರಿದ್ದು, ನಾನು ಇಲ್ಲಿಂದ ಜಾಗ ಖಾಲಿ ಮಾಡ್ತೀನಿ ಅಂತೇಳಿ ಸಿಂಹ ಹೊರಟು ಬಿಡುತ್ತದೆ. ಯಾವಾಗ ಆ ಥರ ಹೇಳ್ತೋ ಮೇಕೆ ತಪ್ಪು ಸರ್ ಸಾಕು ಅಂತೇಳಿ ಮರಿನ ಕರ್ಕೊಂಡು ಹಳ್ಳಿ ಕಡೆಗೆ ಓಡು ಅಂತ ಬರ್ತಾಯಿದೆ. ಇದರಣೆ ಬರ ಈಗಿರಾಗ ಯಾರೇನು ಮಾಡೋಕ್ಕಂತು? ಎದುರುಗಡೆ ಅದೃಷ್ಟವಸ ದುರದೃಷ್ಟವ ಗೊತ್ತಿಲ್ಲ, ಸಿಂಹಿಣಿನೇ ಎದುರುಗಡೆ ಬಂದು ನಿಂತ್ಕೊತು. ಆ ಮೇಕೆಗಳನ್ನ ನೋಡ್ತಾ ಇದ್ದಾಗಲೇ ಸಿಂಹಿಣಿ ತುಂಬ ಗರ್ಜಿಸ್ಕೊಂಡು ಇವತ್ತು ಆಹಾರ ಸಿಕ್ತು ಅಂತೇಳಿ ಆಸೆಗೆ ಓಡಿ ಬರ್ತಾಯಿದೆ. ಅದು ಓಡಿ ಬರೋ ಸದ್ದು ಕೇಳಿ ಮೇಕೆ ಮರಿ ಅದರ ನೊಟ್ಟ ಒಳಗಡೆ ಹೋಗಿ ಸೇರಿಕೊಳ್ಳುತ್ತದೆ. ಆಗ ಸಿಂಹಿಣಿ ಹೇಳ್ತದೆ, ಇವತ್ತು ನಮ್ಮ ರಾಜ ಎರಡೆರಡು ಮೇಕೆ ಬಲಿ ಅಂದರೆ ತುಂಬ ಖುಷಿ ಪಡ್ತಾನೆ. ಇವತ್ತು 2 ಮೇಕೆನ ತಿಂದು ಭಾಳ ತೃಪ್ತಿ ಪಡ್ಬೋದು ಅಂತ ಸಿಂಹಿಣಿ ಮೇಕೆ ಮುಂದೆ ಹೇಳ್ತದೆ. ಅದಕ್ಕೆ ಮೇಕೆ ಹೇಳ್ತದೆ, ವಾ, ಗಂಡ ಹೆಂಡ್ತೀರು ಅಂದರೆ ಇದಪ್ಪ ಜೋಡಿ ಅಂತ ಮೇಕೆ ಹೇಳುತ್ತೆ. ಅದಕ್ಕೆ ಸಿಂಹಿಣಿ ಹೇಳ್ತದೆ, ಏನು ಹೇಳ್ತಾ ಇದೀಯ ಅಂತ ಮೇಕೆನ ಕೇಳುತ್ತೆ. ಅದಕ್ಕೆ ಮೇಕೆ ಹೇಳ್ತದೆ, ಸಿಂಹರಾಜ ಇವತ್ತು ಬೇಟೆ ಮಾಡಿ ನಿಮಗೆ ಆಹಾರ ಕೊಡಬೇಕು ಅಂತ ಕೈಗಾಗಿ ಕೂತಿದೆ. ಈಗ ನೀವು ನೋಡಿದ್ರೆ ನನ್ನನ್ನು ಭೇಟಿ ಹೇಳಕ್ಕೆ ಬಂದಿದ್ದೀರಾ ಹೇಳುತ್ತೆ. ಅದಕ್ಕೆ ಸಿಂಹಿಣಿ ಹೇಳ್ತದೆ, ಮತ್ತು ಯಾಕೆ ಸಿಂಹರಾಜ ನಿಮ್ಮನ್ನು ಭೇಟಿ ಮಾಡಲಿಲ್ಲ ಅಂತ ಕೇಳುತ್ತೆ. ಅದಕ್ಕೆ ಮೇಕೆ ಹೇಳ್ತದೆ, ಸಿಂಹಿಣಿ ಗುಹೆಲಿಲ್ಲ, ಗುಹೆಗೆ ಬರ್ತಾ ಇದ್ದಾಗಲೇ ನಿಮ್ಮಿಬ್ಬರು ಭೇಟಿಯಾಡಿ ನಮ್ಮ ಸಿಂಹಿಣಿ ಕೈಗೆ ಒಪ್ಪಿಸ್ತೀನಿ, ನೀವು ಇಲ್ಲೇ ಇರಿ ಅಂತ ಹೇಳ್ಬಿಟ್ಟು ಹೋಗಿದೆ. ಅದಕ್ಕೋಸ್ಕರ ರಾಜರ ಮಾತನ್ನ ಎತ್ತಾಕಬಾರ್ದು ಅಂಥೇಳಿ ನಾವು ಇಲ್ಲೇ ಕಾಯ್ಕ ಕೂತಿದ್ದೀವಿ ಅಂತ ಮೇಕೆಗಳು ಹೇಳ್ತವೆ. ಆಗ ಸಿಂಹಿಣಿ, ನಮ್ಮ ಸಿಂಹರಾಜ ಆ ಥರ ಯೋಚನೆ ಮಾಡಿದ್ನ, ವಾಹ್, ವೆರಿ ಗುಡ್, ಇವಾಗಲಾದರೂ ನಮ್ಮ ಸಿಂಹರಾಜನಿಗೆ ನಮ್ಮ ಮೇಲೆ ಆಸೆ ಬಂತು ಅಂತೇಳಿ ಸಂತೋಷ ಪಡ್ತವೆ. ಆಗ ಮೇಕೆ ಹೇಳುತ್ತದೆ, ನಿಜವಾಗಿ ನೀವು ಗುಹೆ ಬಾಗಿಲಿಗೆ ಹೋಗಿ, ಸಿಂಹರಾಜ ನಮ್ಮಿಬ್ಬರು ಕರ್ಕೊಂಡು ಅಲ್ಲಿಗೆ ಬರ್ತಾನೆ.
ಆಗ ಎಲ್ಲ ಸೇರಿಕೊಂಡು ತಿನ್ನೋರಿ ಅಂತ ಮೇಕೆ ಹೇಳುತ್ತೆ. ಆಗ ಸಿಂಹಿಣಿ ಹೇಳ್ತದೆ, ನಿಜವಾಗೂ ಹೇಳ್ತಾ ಇದೀಯಾ? ಒಂದು ವೇಳೆ ನನ್ನ ಕಣ್ ತಪ್ಪಿಸಿ ನೀವು ಓಡಿ ಹೋದರೆ ಏನು ಮಾಡೋದು ಅಂತ ಸಿಂಹಿಣಿ ಕೇಳ್ತದೆ. ಆವಾಗ ಮೇಕೆ ಹೇಳ್ತದೆ, ಇದುವರೆಗೂ ನಾವು ಓಡಿ ಹೋಗಿದ್ದವ? ಇಲ್ಲೇ ತಾನೇ, ಇಲ್ಲೇ ಇದ್ದೀವಿ. ನಮ್ಮಿಬ್ಬರನ್ನ ನೋಡ್ಕೊಳ್ಳೋದಕ್ಕೆ ಸಿಂಹರಾಜ ಒಂದು ಮೊಲನ ಕುಣಿಸ್ಬಿಟ್ಟೋಗಿದ್ದಾನೆ ನೋಡಿ ಅಲ್ಲಿ ಅಂತ ಮೇಕೆ ಹೇಳುತ್ತೆ. ನಾವಿಬ್ಬರು ಎಲ್ಲಿಗೆ ಹೋದ್ರೂ ಮೊಲ ನಮ್ಮ ಹಿಂದಿನಗಡೆ ಬರ್ತದೆ. ಆವಾಗ ನಾವು ಎಲ್ಲಿಗೆ ಹೋದ್ವು, ಯಾವ ಕಡೆ ಹೋದ್ವು ಅಂತೇಳಿ ಮೊಲ ಹೋಗಿ ಸಿಂಹರಾಜನಿಗೆ ರಿಪೋರ್ಟ್ ಮಾಡ್ತಾನೆ. ಅಲ್ವಾ ಮೊಲ ಅಂತ ಮೇಕೆ ಮೊಲಗೆ ಹೇಳ್ತದೆ. ಮೊಲ ಎಲ್ಲರಿಗೂ ಕತ್ತು ಗುಣಿಸುತ್ತಲ್ಲ, ಅದಕ್ಕೆ ಹ್ಞೂ ಅನ್ನತ್ತ. ನೋಡಿದ್ರಾ, ಮೊಲ ಸಿಂಹದ ಮಾತನ್ನ ಎತ್ತಾಕೋದಿಲ್ಲ, ಅದು ನಮಗೆ ಕಾವಲಾಗಿದೆ ಅಂತ ಮತ್ತೊಂದು ಸರಿ ಮೇಕೆ ಸಿಂಹಿಣಿಗೆ ಹೇಳುತ್ತೆ. ಆವಾಗ ಸಿಂಹಿಣಿ ಹೇಳ್ತದೆ, ಸರಿ ಹಾಗಾದರೆ ನಾನು ಗುಹೆ ಬಾಗಿಲಿಗೆ ಹೋಗ್ತೀನಿ, ಸಿಂಹರಾಜನ ಗುಹೆಯಿಂದ ಇಲ್ಲಿ ಬರಮಾಡ್ತೀನಿ ಅಂತ ಹೇಳ್ಬಿಟ್ಟು ಸಿಂಹಿಣಿ ಮುಂದಕ್ಕೆ ಹೋಗುತ್ತೆ. ಅದನ್ನು ನೋಡಿದ ಮೇಕೆ ಮತ್ತು ಮೇಕೆ ಮರಿ ಎರಡೂ ಆ ಕಡೆ ತಿರು ನೋಡ್ಬಿಟ್ಟು ಯಾರೂ ಇಲ್ಲ ಅಂತ ಹೇಳಿ ಓಟ ಒಂದೇ ಮಟ್ಟಿಗೆ ಓಡೋಡಿ ಬರ್ತಾ ಇದೆ. ಅಲ್ಲಿ ಓಡೋಕ್ಕೆ ಶುರು ಮಾಡಿದ್ದೇ ರೈತರ ಮನೆ ಕೊಟ್ಟಿಗೆ ಮನೆ ಸೇರೋವ್ರಿಗೂ ಮೇಕೆ ಮರಿಗಳು ಹಿಂದೆ ತಿರುಗಿ ನೋಡೇ ಇಲ್ಲ. ಆಗ ಅಲ್ಲಿರುವಂತಹ ಎರಡು ಮೇಕೆ ಮರಿಗಳನ್ನ ನೋಡಿದ ಮೇಲೆ ಈ ತಾಯಿಗೆ ಭಾಳ ಸಂತೋಷ ಆಗುತ್ತೆ. ಆ ಮೇಕೆ ಮರಿಗಳು ಅಲ್ಲಿದ್ವಲ್ಲ ಎರಡು ಅಮ್ಮ ನಮ್ಮಿಬ್ಬರೇ ಬಿಟ್ಬಿಟ್ಟು ನೀವು ಎಲ್ಲಿಗೆ ಹೋಗಿದ್ರಿ, ನಮಗೆ ತುಂಬ ಭಯ ಆಗ್ತಾಯಿತ್ತು. ನೀವು ಕಾಡಿಗೆ ಹೋಗಿದ್ರಲ್ವಾ, ಕಾಡಲ್ಲಿ ನಿಮಗೆ ಕಾಡು ಪ್ರಾಣಿಗಳು ಏನೂ ತೊಂದರೆ ಕೊಡಲಿಲ್ವಾ ಅಂತ ಕೇಳ್ತಾ ಇದ್ದಾವೆ. ಅದಕ್ಕೆ ಈ ಕಾಡಿನ ಒಂದು ಸಣ್ಣ ಮೇಕೆ ಬಂತಲ್ಲ, ಆ ಮೇಕೆ ಹೇಳ್ತದೆ, ಅಯ್ಯೋ ನಮ್ಮನ್ನು ಕತ್ತೆಕಿರುಬಗಳು, ಸಿಂಹ, ಸಿಂಹಿಣಿ ಎಲ್ಲ ಕವರ್ ಮಾಡಿದ ಅಂತ ಹೇಳುತ್ತದೆ. ಅದಕ್ಕೆ ಮನೆಯಲ್ಲಿರುವಂಥ ಎರಡು ಮೇಕೆ ಮರಿಗಳು ಮತ್ತೆ ಯಾಕೆ ತಪ್ಪಿಸ್ಕೊ ಬಂದ್ರಿ ಅಂತ ಕೇಳ್ತವೆ. ಅದಕ್ಕೆ ಅದರ ಮುಂಜಾದಲ್ಲಿ ಬಂತಲ್ಲ ಮರಿ ಹೇಳ್ತದೆ, ಅಯ್ಯೋ ಅಮ್ಮನ ಧೈರ್ಯ ಭಾಳ ಮೆಚ್ಚಬೇಕು. ಅಷ್ಟು ಧೈರ್ಯ, ಅಷ್ಟು ಭಯ ಇದ್ರೂ ಧೈರ್ಯವಾಗಿ ಫೇಸ್ ಮಾಡಿಬಿಟ್ಟು ನನ್ನನ್ನು ಸೇಫಾಗಿ ಮನೆ ಬಂದಿದೆ ಅಂತ ಹೇಳುತ್ತೆ. ಆಗ ತಾಯಿ ಮೇಕೆ ಹೇಳ್ತದೆ, ನೋಡಿ ಮಕ್ಕಳೇ, ನೀವು ಎಲ್ಲಾದರೂ ಇರಿ, ಹೇಗಾದರೂ ಇರಿ, ಎಷ್ಟೇ ಸಂಕಷ್ಟದಲ್ಲಿರಿ, ನಿಮಗೆ ಧೈರ್ಯ ಮಾತ್ರ ಕಳ್ಕೊಬೇಡಿ. ಧೈರ್ಯವಾಗಿ ನೀವು ಎಲ್ಲಿ ಗಂಟೆ ಇರ್ತೀರೋ ಅಲ್ಲಿ ಗಂಟು ನಿಮ್ಮನ್ನು ಯಾರೇನೂ ಅನ್ನಲ್ಲ, ಯಾರೇನೂ ಮಾಡಲ್ಲ. ನೀವು ಯಾವಾಗಾದರೂ ಧೈರ್ಯ ಕಳ್ಕೊಂಡ್ರಿ ನಿಮ್ಮ ಮನೆ ಬರ ಕೆಟ್ಟೋಯ್ತು ಅಂತ ತಾಯಿ ಮೇಕೆ ಮರಿ ಮೇಕೆಗಳಿಗೆ ಹೇಳುತ್ತೆ. ಅದಕ್ಕೆ ಮರಿ ಮೇಕೆಗಳೆಲ್ಲ, ಆಯ್ತಮ್ಮ, ನಾವು ಇನ್ನು ಮುಂದೆ ಧೈರ್ಯ ಕಳ್ಕೊಳ್ಳಲ್ಲ, ಧೈರ್ಯವಾಗಿ ಬಂದದನ್ನೆಲ್ಲ ಫೇಸ್ ಮಾಡ್ತೀವಿ, ನಿನ್ನಗೆ ನಾವು ಇರ್ತೀವಿ ಅಂತ ತಾಯಿ ಮೇಕೆಗೆ ಹೇಳುತ್ತದೆ. ಆಗ ತಾಯಿ ಮೇಕೆ ಮಕ್ಕಳ ಮಾತನ್ನ ಕೇಳ್ಕೊಂಡು ಭಾಳ ಖುಷಿಯಾಗಿ ಸಂತೋಷದಿಂದ ಅಪ್ಪಿಕೊಂಡು ತನ್ನ 3 ಮಂದಿ ಮಕ್ಕಳನ್ನು ಮುದ್ದಾಡ್ಕೊಂಡು ಕೊಟ್ಟಿಗೆ ಗೂಡಿನಲ್ಲಿ ಇರಿಸ್ಕೊಳ್ತದೆ. ಇಲ್ಲಿಗೆ ಈ ಮೇಕೆ ಕತೆ, ಅದರಲ್ಲೂ ಬುದ್ಧಿವಂತ ಮೇಕೆ ಕತೆ ಇಲ್ಲಿಗೆ ಮುಗೀತದೆ. ಮತ್ತೆ ಸಿಗೋಣ ಮುಂದಿನ ಕಥೆಯೊಂದಿಗೆ. ಅಲ್ಲಿವರೆಗೆ ನಮಸ್ಕಾರ ಹೇಳ್ತಾ ಬಾಯ್ ಮಾಡ್ತಾಯಿದ್ದೀನಿ. ಓಕೆ, ಮತ್ತೆ ಸಿಗ್ತೀನಿ ಮುಂದಿನ ಕಥೆಯೊಂದಿಗೆ.